ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿದೆ. ಮಳೆ ಕೊರತೆಯಿಂದಾಗಿ ನೀರಿನ ಸಮಸ್ಯೆ ಎದುರಾಗಿದೆ. ಇರೋ ಬೋರ್ವೆಲ್ಗಳು ನೀರಿಲ್ಲದೆ ಬತ್ತಿವೆ. ಆ ಗ್ರಾಮದ ಜನರು ನೀರಿಗಾಗಿ ನಿತ್ಯ ಪರದಾಡಬೇಕಾದ ಸ್ಥಿತಿ ಇದೆ. ಅಧಿಕಾರಿಗಳೇ ನಮ್ಮ ಸಮಸ್ಯೆಯತ್ತ ಗಮನ ಕೊಡಿ ಅಂತ ಪಾಕರಹಳ್ಳಿ ರೈತರು ಪ್ರೊಟೆಸ್ಟ್ ಮಾಡಿದ್ದಾರೆ. ಮಳೆ ಕೊರತೆ, ಬತ್ತಿದ ಬೋರ್ವೆಲ್ಗಳು, ಜೀವ ಜಲಕ್ಕಾಗಿ ಗ್ರಾಮಸ್ಥರು ಪರದಾಟ. ರಾಜ್ಯದ ಹಲವು ಕಡೆ ಮುಂಗಾರು ಕೈಕೊಟ್ಟ ಹಿನ್ನೆಲೆ ಬೋರ್ವೆಲ್ಗಳು ಬತ್ತಿ ಹೋಗಿದೆ. ಹೀಗಾಗಿ ನೀರಿಗಾಗಿ ಹಾಹಾಕಾರ ಎದುರಾಗಿದೆ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಪಾಕರಹಳ್ಳಿ ಗ್ರಾಮದಲ್ಲೂ ನೀರಿನ ಸಮಸ್ಯೆ ತಲೆದೋರಿದೆ. ಈ ಊರಲ್ಲಿ 200 ಮನೆಗಳಿವೆ. 500ಕ್ಕೂ ಹೆಚ್ಚು ಜನರು ವಾಸವಿದ್ದು 6 ತಿಂಗಳಿಂದ ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ. ಇನ್ನು ಊರಲ್ಲಿರುವಂತಹ 2 ಬೋರ್ವೆಲ್ ಕೆಟ್ಟು ಹೋಗಿದ್ದು, ಇರೋ ಒಂದೇ ಒಂದು ಶುದ್ಧ ನೀರಿನ ಘಟಕವೇ ಗ್ರಾಮಸ್ಥರಿಗೆ ಆಧಾರವಾಗಿದೆ. ಪಾಕರಹಳ್ಳಿಯಲ್ಲಿ ಓವರ್ ಹೆಡ್ ಟ್ಯಾಂಕ್ ಮತ್ತು ಮನೆ ಮನೆಗೂ ನಲ್ಲಿ ವ್ಯವಸ್ಥೆ ಇದೆ. ಆದ್ರೆ ನೀರು ಪೂರೈಸೋ ಬೋರ್ವೆಲ್ನಲ್ಲಿ ನೀರು ಮಾತ್ರ ಇಲ್ಲ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದ್ರೆ 2 ತಿಂಗಳಿನಿಂದ ಭರವಸೆ ಕೊಡ್ತಿದ್ದಾರೆ ಹೊರತು ಯಾವುದೇ ರೀತಿಯ ಸಮಸ್ಯೆಯನ್ನ ಬಗೆಹರಿಸುತ್ತಿಲ್ಲ. ಕನಿಷ್ಠ ಪಕ್ಷ ಖಾಸಗಿ ಟ್ಯಾಂಕರ್ ನೀರಿನ ವ್ಯವಸ್ಥೆಯನ್ನು ಮಾಡಿಲ್ಲ. ಹೀಗಾಗಿ ಗ್ರಾಮಸ್ಥರೇ ಸ್ವಂತ ಹಣದಲ್ಲಿ ನೀರಿನ ಟ್ಯಾಂಕರ್ ತರಿಸಿಕೊಂಡಿದ್ದಾರೆ. ಇದರಿಂದ ಬೇಸತ್ತ ಮಹಿಳೆಯರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಸ್ಥಾನ ಕೂಡ ಮಾಡಿಸ್ತಾ ಇಲ್ಲ. ಏನ್ ಮಾಡ್ಬೇಕು ನಾವು ನೀರ್ಲಿಕ್ಕ? ಅದು ಸರ್ಕಾರದಿಂದ ನಮ್ಗೆ ಏನಾನ ಹೆಲ್ಪ್ ಮಾಡಬೇಕು. ಊರಲ್ಲಿ ನೀರಿಲ್ಲ, 6 ತಿಂಗಳಿಂದ ನೀರಿಲ್ಲ. ಒಂದು ಟ್ಯಾಂಕರ್ 600 ರೂಪಾಯಿ. 3 ದಿವಸ ಬರುತ್ತೆ ಒಂದು ಟ್ಯಾಂಕರ್ ನೀರು ನಮಗೆ. ಅವಾಗ ನಾವು ವಾರಕ್ಕೆ ಎಷ್ಟು ವರ್ಷಕ್ಕೋಗ್ಬೇಕು? ಅದಕ್ಕೆಲ್ಲ ದುಡ್ಡು ಎಲ್ಲಿ ಬರುತ್ತೆ ನಮಗೆ? ಸರ್ಕಾರ ಇದರಿಂದ ಏನಾನ ನಮ್ಗೆ ಸಹಾಯ ಮಾಡಬೇಕು. ಊರಲ್ಲಿ ಒಂದು ಸುಕ್ಕಿ ನೀರು ಬರ್ತಾ ಇಲ್ಲ ಅಂದ್ರೆ 6 ತಿಂಗಳಿಂದ ನೀರಿಲ್ಲ. ಕೇಳೋರಿಲ್ಲ ಈ ಊರಲ್ಲಿ. ಮನೆಯಲ್ಲಿರೋ ಫಿಲ್ಟರ್ ಕೂಡ ನಾವು ಆನ್ ಮಾಡ್ತಾ ಇಲ್ಲ ನೀರಿಲ್ದಿದ್ದಕ್ಕೆ. ಬೇರೆ ಊರಿನಿಂದ ತಗೊಂಡ್ಬರ್ತಾ ಇದ್ದೀರಿ. ನಾವು ಒಂದು 6 ತಿಂಗಳಿಂದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಮ್ಗೆ ನೀರಂತೂ ಬರ್ತಾ ಇಲ್ಲ. ನಾವು ಕೆಲ್ಸಕ್ಕೆ ಹೋಗಬೇಕು, ಕೂಲಿ ನಾಲ್ಗೆ ಹೋಗಬೇಕು, ಬರಬೇಕು. ಪಕ್ಕದೂರ್ಗೆ ನೀರಿಗೆ ಹೋಗ್ತಾ ಇದ್ವಿ, ಅವರು ಬಿಡ್ತಾ ಇಲ್ಲ. ಒಂದು ಟ್ಯಾಂಕರ್ ಬಂದಿಲ್ಲ. ನಾವು ಇದ್ದೀರಿ, ಬರ್ತಾ ಇದ್ದೀವಿ ಸರ್. ನಾವು ಲೇಡೀಸ್ಗನ ಇದ್ರಗನ ಮುಂದುವರಿಸಿಲ್ಲ ಅಂತಂದ್ರೆ ಇದು ಆಗ್ತಾ ಇಲ್ಲ ಸರ್. ಲೇಡೀಸ್ ಎಲ್ಲ ಮಾತಾಡ್ಕೊಂಡು ಹಿಂಗೆ ಥರ ಹೋಗ್ಬೇಕು, ಪ್ರತಿಭಟನೆ ಮಾಡ್ಬೇಕಂತ ಅಂದಿದ್ದಕ್ಕೆ ನಾವೆಲ್ಲ ಮುಂದುವರಿಸ್ಕೊಂಡಿದ್ದಕ್ಕೆ ಇವಾಗೆಲ್ಲ ಒಬ್ಬೊಬ್ಬರೇ ಊರೊಳಗೆ ಬರ್ತಾ ಇದ್ವಿ. ನಾವು ಪ್ರಯತ್ನ ಬೀಳ್ತಾ ಇದ್ವಿ, ಬರುತ್ತೆ, ಸ್ವಲ್ಪ ತಡ್ಕೊಳ್ಳಿ. ಎಷ್ಟು ದಿವಸ ತಡ್ಕೊಳ್ಳೋದು? ಇನ್ನು ಗ್ರಾಮಸ್ಥರು ಫಿಲ್ಟರ್ ನೀರನ್ನ ಕುಡಿಯೋಕೆ ಉಪಯೋಗಿಸ್ತಾ ಇದ್ದು, ಅದರಿಂದ ವ್ಯರ್ಥವಾಗಿ ಹೋಗೋ ನೀರನ್ನೇ ದಿನ ಬಳಕೆಗೆ ಬಳಸುವಂತಹ ದುಸ್ಥಿತಿ ಇದೆ. ಏನು 6 ತಿಂಗಳಿಂದನೂ ನೀರು ಸಮಸ್ಯೆ ಯಾರು ಏನು ಇದು ಮಾಡಿಲ್ಲ, ಮೆಂಬರ್ಗಳು ಮಾಡಿಲ್ಲ. ಅವ್ರನ್ನ ಕೇಳಿದ್ರೆ ನಮ್ದು ಮುಗ್ದೋಯ್ತು ಅಂತಾರ. ಮಂಡಲ್ ಅವ್ರನ್ನ ಕೇಳಿದ್ರೆ ಮಾಡಿಸ್ತಾ ಇದ್ರಿ ಅಂತಾರ. ಏನು ಇವಕ್ಕಿಲ್ಲ. ನೆನ್ನೆಲ್ಲ ಸ್ಟ್ರೈಕ್ ಮಾಡೋದನ್ನು ಇವತ್ತು ಬಂದ್ಬಿಡ್ತಾವ ಅಂದ್ರೆ ಇವಕ್ಕಿಲ್ಲ ನೀರು. ಏನೋ ಮೋಟ್ರ್ ಸುಟ್ಟೋಗ್ಯದೆ, ಅದು ಕೆಟ್ಟೋಗ್ಯದೆ, ಇದು ಕೆಟ್ಟೋಗ್ಯದೆ ಅಂತ ಹಿಂಗೆ ಹೇಳ್ತಾವ. ಏನೋ ಅವ್ರಿಗೆ ಗೊತ್ತಾಗ್ಬೇಕು. ನೀರ್ ಇಲ್ದಿದ್ದೇನು ನಡೀತದೆ? ನೀರು ಟ್ಯಾಂಕರ್ ಎಲ್ಲ ಹೊಡ್ಸ್ಕೊಳೋದು, 800-900 ಕೊಡೋದು, ಫಿಲ್ಟರ್ ನೀರ್ಕ ಬೇರೆ ಊರ್ಗೆ ಹೋಗೋದು, ಒಂದೊಂದು ಕ್ಯಾನ್ಕರ್ ತರೋದು, ಜೀವನ ಮಾಡೋದು. ಒಟ್ನಲ್ಲಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ರು ಜನಪ್ರತಿನಿಧಿಗಳು ಮಾತ್ರ ಕಂಡು ಕಾಣದಂತಿದ್ದಾರೆ. ಇನ್ನಾದ್ರೂ ಅಧಿಕಾರಿಗಳು ನೀರಿನ ಸಮಸ್ಯೆಗೆ ಮುಕ್ತಿ ನೀಡಬೇಕು ಅನ್ನೋದು ಗ್ರಾಮಸ್ಥರ ಆಗ್ರಹವಾಗಿದೆ. ರಘುರಾಜ್, ನ್ಯೂಸ್ 18 ಕೋಲಾರ.